ಚೆಕ್ ಬೌನ್ಸ್ ಕೇಸ್ ನಿಮ್ಮ ಫೇವರಲ್ ಆಗತ್ತಾ ಅಥವಾ ನೀವು ಸೋಲ್ತೀರಾ ಅನ್ನೋದು ಈ 3 ಡೇಟ್ಸ್ ಡಿಸೈಡ್ ಮಾಡುತ್ತೆ. ಫಸ್ಟ್ 30 ಡೇಸ್, ದಟ್ ಇಸ್ ನೀವು ಬ್ಯಾಂಕ್ ಅಲ್ಲಿ ಚೆಕ್ ಹಾಕಿದ ತಕ್ಷಣ ನಿಮಗೆ ಬ್ಯಾಂಕ್ ಒಂದು ರಿಟರ್ನ್ ಮೆಮೊ ಕೊಡುತ್ತೆ ದಟ್ ಈ ಚೆಕ್ ಡಿಸಾನರ್ ಆಯ್ತು ಅಂತ. ಆ ಬ್ಯಾಂಕ್ ಮೆಮೊ ಮೇಲಿರುವಂತ ಡೇಟ್ ಇಂದ ವಿತಿನ್ 30 ಡೇಸ್ ನೀವೊಂದು ಲೀಗಲ್ ನೋಟಿಸ್ ಅನ್ನ ಕಳಿಸಬೇಕಾಗತ್ತೆ ಆ ವ್ಯಕ್ತಿಗೆ, ದಟ್ ಇಸ್ ನಿಮ್ಮ ಈ ಚೆಕ್ ಡಿಸಾನರ್ ಆಗಿದೆ, ಸೊ ಪ್ಲೀಸ್ ಅಮೌಂಟ್ಸ್ ಅನ್ನ ಪೇ ಮಾಡಿ ಅಂತ. ಸೆಕೆಂಡ್ 15 ಡೇಸ್, ನೀವು ಲೀಗಲ್ ನೋಟಿಸ್ ಕಳಿಸಿದ ನಂತರ ಆ ವ್ಯಕ್ತಿ ಹತ್ರ 15 ದಿನ ಟೈಮ್ ಇರುತ್ತೆ ನಿಮಗೆ ಪೇಮೆಂಟ್ ಮಾಡೋದಕ್ಕೆ. ಅಷ್ಟರಲ್ಲಿ ಪೇಮೆಂಟ್ ಮಾಡಲಿಲ್ಲ ಅನ್ನೋದಾದ್ರೆ ನೆಕ್ಸ್ಟ್ 30 ಡೇಸ್ ಏನಿದೆ ದಟ್ ಇಸ್ ಥರ್ಡ್ ಲಿಮಿಟೇಷನ್. ಆ 30 ಡೇಸ್ ಅಲ್ಲಿ ನೀವು ಸೂಟ್ ಅನ್ನ ಫೈಲ್ ಮಾಡಬೇಕಾಗತ್ತೆ, ನೀವು ಕೇಸ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಕೇಸ್ ಫೈಲ್ ಮಾಡಲಿಲ್ಲ ಅನ್ನೋದಾದ್ರೆ ಕೋರ್ಟ್ ನಿಮ್ಮ ಈ NI ಆಕ್ಟ್ ಸೆಕ್ಷನ್ 138 ನ ಕೇಸ್ ಅನ್ನ ಡಿಸ್ಮಿಸ್ ಕೂಡ ಮಾಡಬಹುದು ಜಸ್ಟ್ ಬಿಕಾಸ್ ಆಫ್ ದಿಸ್ ಗ್ರೌಂಡ್. ಇದರಲ್ಲಿ ಯಾವುದೇ ಡೇಟ್ ನ ಕಂಪ್ಲೈಂಟ್ಸ್ ಆಗ್ಲಿಲ್ಲ ಅಂತಂದ್ರೂ ನಿಮ್ಮ ಚೆಕ್ ಬೌನ್ಸ್ ಕೇಸ್ ಅನ್ನ ಕೋರ್ಟ್ ಡಿಸ್ಮಿಸ್ ಮಾಡಬಹುದು. ಅಂಡ್ ಇದರಲ್ಲಿ ಅಷ್ಟು ಈಸಿ ಅಲ್ಲ ಕಂಡೋನೇಷನ್ ಆಫ್ ಡಿಲೇನ ಮಾಡಿಸ್ಕೊಳ್ಳೋದು, ಬಿಕಾಸ್ ಪ್ರತಿಯೊಬ್ಬ ಜಡ್ಜ್ ಡಿಲೇ ಕಂಡೋನ್ ಮಾಡೋದಿಲ್ಲ ಎಕ್ಸೆಪ್ಟ್ ಇನ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಅನ್ನೋದು ಬಿಟ್ರೆ. ಬಟ್ ಇದು ಯಾವುದೇ ಡೇಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ ನಿಮ್ಮ ಚೆಕ್ ಬೌನ್ಸ್ ನ ಮ್ಯಾಟರ್ಗೆ.